ನಮಸ್ತೆ ವೀಕ್ಷಕರೇ, ಋತು ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇಡ್ಲಿ ಸಾಂಬಾರು ಮಾಡೋದು ಹೋಟೆಲ್ ಸ್ಟೈಲ್ ಹೆಂಗೆ ಅಂತ. 1 ಕಪ್ ಹೆಸರುಬೇಳೆಗೆ 1 ಕಪ್ ತೊಗರಿಬೇಳೆ ಹಾಕಿ ನೀರು ಹಾಕಿ ಅದನ್ನು 3 ವಿಷಲ್ ಕೂಗಿಸ್ಕೋಬೇಕು. ಅದಾದಮೇಲೆ ಈಗ ಸಾಂಬಾರು ಪೌಡರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. 1 ಟೇಬಲ್ ಸ್ಪೂನ್ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಮೆಂತೆಕಾಳು, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಆಗೋ ತನಕ. ಇದಾದ ನಂತರ 5 ಟೇಬಲ್ ಸ್ಪೂನ್ ಧನಿಯಾ ಅಂದರೆ ಕೊತ್ತಂಬರಿ ಕಾಳನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ. ಆಮೇಲೆ ಅದನ್ನು ನೀವು ಮಸಾಲ ಉರಿಬೇಕಾದ್ರೆ, ಈಗ ಸಾಂಬಾರು ಬೇರೆ ಮಸಾಲ ಎಲ್ಲ ಉರಿಬೇಕಾದ್ರೆ ಸ್ಮೆಲ್ ಬರುತ್ತಲ್ಲ, ಆ ಥರ ಬರೋ ತನಕ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ. ಹೈ ಫ್ಲೇಮ್ ಇಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಕಾಳುಗಳೆಲ್ಲ ಜಲ್ದಿ ಸೀದೋಗ್ಬಿಡುತ್ತೆ. ಮತ್ತು ನೀಟಾಗಿ ಫ್ರೈ ಮಾಡ್ಕೊಂಡಿರೋದು ಆದಮೇಲೆ ಈಗ 10 ಒಣಮೆಣ್ಸಿಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಿಂಗು ನಿಮಗೆ ಆಪ್ಷನಲ್, ನೀವು ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಇಟ್ಸ್ ಆಪ್ಷನಲ್, ನೀವು ನಡೀತದೆ. 10ರಿಂದ 15 ಕರಿಬೇವು ಹೆಸರು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗಸಗಸೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ಕೊಬ್ಬರಿ 1 ಕಪ್ ಕೊಬ್ಬರಿ ಮತ್ತು ಸ್ವಲ್ಪ ಗಸಗಸೆನ ಇನ್ನೊಂದು ಸೆಪ್ರೇಟ್ ಗ್ರೈಂಡ್ ಮಾಡಿ ಇಟ್ಕೊಂಡಿರಬೇಕು. ಈಗ ನಾವೇನು ಬೇಳೆ ಬೇಯಿಸಿದ್ವಲ್ಲ ಅದನ್ನು ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಡೋಣ. 1 ಸೌಟ್ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಸಾಸಿವೆ ಕಾಳು, 10ರಿಂದ 15 ಕರಿಬೇವಿನ ಹೆಸರು, 4-5 ಒಣ ಮೆಣಸಿಕಾಯಿ ಹಾಕಿ 1 ಈರುಳ್ಳಿನ ಉದ್ದಕ್ಕೆ ಹೆಚ್ಕೋಬೇಕು, ಸಣ್ಣ ಹೆಚ್ಕೋಬಾರ್ದು ಇದಕ್ಕೆ. ಅದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಟರ್ನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ತಳ ಹಚ್ಬಿಟ್ರೆ ಮತ್ತೆ ಇದು ಆಗುತ್ತೆ. ನೀಟಾಗಿ ಸ್ಟಿರ್ ಮಾಡ್ತಾನೆ ಇರಬೇಕು, ಕೈ ಆಡಿಸ್ತಿರ್ಬೇಕು. ಈಗ 2 ಸಣ್ಣ ಹೆಚ್ಚಿರೋ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ 1 ಬೌಲ್ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. 3/4 ಭಾಗ ಬೌಲ್ ಬೆಲ್ಲ ಹಾಕಿದ್ದೀನಿ. ಮತ್ತು ಈಗ ರುಬ್ಕೊಂಡಿದ್ದು ಎಲ್ಲ ಮಸಾಲೆಗಳನ್ನ 1 ಬೈ 1 ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಜೀರಾ ಪೌಡ್ರು, ಅದನ್ನು ನೀವು ಹುರ್ಕೋಬೇಕಾದ್ರೆ, ಮಸಾಲ ಹುರ್ಕೋಬೇಕಾದ್ರೂ ಹಾಕ್ಬೋದು, ಹಿಂಗೆ ನೆಕ್ಸ್ಟ್ ಸಪ್ರೇಟಾಗಿ ಸಾಂಬಾರಲ್ಲೂ ಹಾಕ್ಬೋದು, ಆಪ್ಷನಲ್ ಅದು. ಈಗ ಬೇಳೆ ಬೇಯಿಸ್ಕೊಂಡಿದ್ದನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ, ನೀರನ್ನ ನೀವು ನೋಡ್ಕೊಳ್ಳಿ, ನಿಮಗೆ ಗಟ್ಟಿ ಸಾಂಬಾರು ಬೇಕಂದರೆ ಆ ಥರ. ಯೂಶ್ವಲಿ ಹೋಟೆಲ್ ಸಾಂಬಾರು ತೆಳ್ಳಗೆ ನೀರು ಥರ ಇರುತ್ತೆ, ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಉಪ್ಪು ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹಾಕಿರಿ. ಸಾಂಬಾರನ್ನ ಚೆನ್ನಾಗಿ ಗೂರಾಡಿ ಕುಚ್ಕೋಬೇಕು, ನೀಟಾಗಿ ಸ್ಟಿರ್ ಮಾಡಬೇಕು, ತಳ ಹತ್ತಬಾರ್ದು, ಸಾಂಬಾರು ಸೀಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಭಾಳ ಈಸಿ ಸಾಂಬಾರು, ಹೋಟೆಲ್ ಸ್ಟೈಲ್ ಸಾಂಬಾರು ಮಾಡೋದು. ಈಗ ಕುದಿ ಹತ್ತಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ನೋಡಿ, ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಋತು ರುಚಿ ಚಾನಲ್ನ